ಏನ್ಲೇ ಮಗನ ಹಂಗೆ ಚಿಟ್ಟ ಚಿಟ್ಟ ಚಿರಾಕತ್ತಿದಿ ಏನಾತು? ಅಪ್ಪ ನೀ ಅಲ್ಲಿ ಹೋದಾಗ ಮಾಡಿ ಸರಿ ಅನ್ಸುತ್ತ ನಿನಗ? ಮಗನ ಯಾಕ ಅಪ್ಪಗ ಹಂಗ ಎದುರು ವಾದಿಸ್ಬಾರ್ದು. ಸುಮ್ಮಿರಮ್ಮ, ಎಲ್ಲ ನಿಂದೆ. ನೀನೇ ಅಪ್ಪನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿಲ್ಲ. ನೋಡು ಯಾವ ರೀತಿ ಮಾತಾಡ್ಬಿಟ್ರು ಅಲ್ಲಿ ಅಂತ. ಯಾಕ್ಲೇ ಮಂಗ್ಯಾನ ಮಗನ ಏನ್ ಕಡ್ಯಾಕತ್ತವ ನಿನಗ? ಯಾಕ ಹೆಂಗ ಅನ್ಸತೈತಿ ನಿನಗ? ಹಾ ಎದುರಿಗೆ ಮಾತಾಡ್ತೀಯ ತಂದಿಗೆ ಏನೋ? ಬಾಯಿ ಮುಚ್ಕೊಂಡಿರು. ಬಾಯಿ ಮುಚ್ಕೊಂಡಿರಕ್ಕಾಗಲ್ಲ ಮನಗ. ಬಾಯಿ ಮುಚ್ಕೊಂಡಿರ್ಲಿಲ್ಲ ಅಂದ್ರ ಹಾಡ್ ಹಿಡ್ಕೊಂತಿರ್ಲಿ ಬಾರ್ಲೇ ಒಳಗ. ರೀ ಏನು ಈಗ ನಿಂದ ಹೇಳ್ಬೇಕನ? ಏನಪ್ಪ ನಿಂದು? ಹಾ ಅಲ್ಲಿ ಹೋಗಿ ನನ್ನ ಮರ್ಯಾದೆನ ತೆಗೆದಲ್ದ ನಿಮ್ಮ ಮರ್ಯಾದೆ ನೀವ ತಕೊಂಡ್ರಿ. ಏನಪ್ಪ ಮಾಡಿದೆ ನೀನು? ಹಾ ಅಂತ ಬಡ್ರ ಹುಡುಗಿ, ಅದು ಬೇರೆ ಅಷ್ಟು ಓದಿದೆ, ಎಲ್ಲ ಚೆನ್ನಾಗೈತೆ ಆ ಹುಡುಗಿ. ಅಂತ ಹೋಗ್ಬಿಟ್ಟು ಆ ರೀತಿ ನಾವು ವರದಕ್ಷಿಣೆ ಕೇಳೋದು? ಯಾಕ್ಲೇ ಮಂಗ್ಯಾನ ಮಗನ ನಾನು ಕೇಳವನ್ನ ನೋಡು ವರದಕ್ಷಿಣೆ ಏನಿವಾಗ ಏನು ಅಂತೀನಿ. ಇನ್ನ ಅವರು ಪುಣ್ಯ ಅನ್ಕೋಬೇಕು. ಏನು ಪುಣ್ಯ ಅನ್ಕೋಬೇಕಾ? ಇನ್ನೇನು ನಾನು ಏನ್ ಕೇಳಿದ್ದು ಏನ್ ತರ ಅದು ಕಡಿಮೆನೇ ಇತ್ತು. ಇನ್ನ ನಾನು ಕಾರ್ ಕೇಳಬೇಕಾಗಿತ್ತು, ಫ್ಲಾಟ್ ಕೇಳಬೇಕಾಗಿತ್ತು, ಒಂದು ಬೈಕೋ ಸುಡುಗಾಡು ಏನೋ ಒಂದು ಕೇಳಬೇಕಾಗಿತ್ತು. ಆದ್ರೆ ನಾ ಕೇಳಿಲ್ಲ. ಅಂದ್ರೆ ಏನಪ್ಪಾ ಈ ಕೇಳಿದ್ ನಿಂಗೆ ಸಮಾಧಾನ ಆಗಿಲ್ಲನ? ಇನ್ನ ಐತ ಮಗನ, ನನ್ನ ಮನೆಗೆ ಸೊಸೆಯಾಗಿ ಬರ್ಲಿ ಆಮೇಲೆ ಐತಿ. ಏನಪ್ಪ ಮಾಡಕೊಂಟಿ ನೀನು? ಅಯ್ಯೋ ರೀ ಏನ್ರಿ ಇದೆಲ್ಲ? ಒಳಗೆ ಹೋಗಿ ಏನ್ ಕೆಲಸ ಐತೆ ನೋಡ್ಕೋ. ಅಪ್ಪ ಏನಪ್ಪ ಇದು ಹೀಗೆಲ್ಲ ಮಾಡ್ಬಿಟ್ಟಿಯಲ್ಲ? ಅವ್ರು ಏನ್ ತಿಳ್ಕೊತಾರ ನಮ್ಮ ಬಗ್ಗೆ? ವರದಕ್ಷಿಣೆ ಅಷ್ಟಾಕೊಂಡ ಕೇಳಿದ್ಯಾ? ಪಾಪ ಅವ್ರಿಗೆ ಆಗತ್ತಪ್ಪ ಕೊಡೋದು. ಕೊಡೋದಾಗ್ಲಿಲ್ಲ ಅಂದ್ರೆ ಹುಡುಗಿ ಕೊಡೋದ ಬಿಡ್ಲಿ, ನಮಗೇನಾಗದೈತಿ? ನನಗೆ ಬೇಕಂದ್ರೆ ಬೇಕು, ರೊಕ್ಕ ಬೇಕು ಅಷ್ಟ. ಪುಕ್ಷಟಿ ತೊಗೊಂಬಂದು ಆಕಿನ ಹಾಕೊಳಕ್ಕಾಗಲ್ಲಪ್ಪ ನಮಗೆ ಬೇಕು ಅಷ್ಟ. ನೀನು ಹೆಚ್ಚಿನ ಮಾತಾಡ್ಬಿಡಕಣೋ. ಬಾಲೆ ಒಂದು ಕಪ್ ಚಹಾ ಕಾಸ್ಕೊಡ್ಬಾ. ಛೇ ಏನು ಅನ್ಕೊಂಡ್ಲು ಏನನ್ನ ನಂಜು. ಛೇ ನಮ್ಮಪ್ಪ ಒಂದ ಮಾಡದ. ಹಾ ಇಲ್ಲಿ ಒಪ್ಕೊಂಡು ಹೋಗಿ ಅಲ್ಲಿ ಹೋಗಿ ವರದಕ್ಷಿಣೆ ಕೇಳ್ತಾರೆ ನಮ್ಮಪ್ಪ. ಅಯ್ಯೋ ಪಾಪ ಅವ್ರು ಬೇರೆ ಬಡವರದ, ಹೆಂಗ್ ಹೊಂದಿಸ್ತಾರೆ ಇಷ್ಟೆಲ್ಲ ಹಣನ? ಅಯ್ಯೋ ದೇವ್ರೇ. ಸಾರಿ ಕಣೆ ಅಂಜು. ಅಂಜು ಲೇ ಅಂಜು, ಬಾಲೆ ಬಾ ಒಳಗ್ ಬಾ. ಏನಪ್ಪ ಏನಿದು? ನಮ್ಮ ಮಂಜುರಾಣಿಗೆ ಮದುಮಗಳ ಕೈ ಬಂದ್ಬಿಟ್ಟಿದೆ. ಬಾಯಿ ಮುಚ್ಚು. ಯಾಕೆ ಪಿಪಿ ಮುಚ್ಚಾಕತ್ತಿಲ್ಲ? ಅದಕ್ಕನೆ ಟಮ್ 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 ಪಿ 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 ಟಮ್ 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 ಟಮ್. ಅಂದ್ರೆ ಮದುವೆ ಫಿಕ್ಸ್ ಆಗಿದೆ. ಅಯ್ಯೋ ಈ ಹತ್ತಿ ಹಾರ ಕೊಟ್ಬಿಟ್ನಲ್ಲ ನಾನು. ಅಯ್ಯೋ ಏನ್ ಮಾಡಿ? ಆದ್ರೂ ನನಗೆ ಮದುವೆ ಇಷ್ಟನೇ ಇಲ್ಲ ಕಣೆ. ಯಾಕ ಮನೆ ಮೆಚ್ಚಿದ ಹುಡುಗ ಸಿಕ್ಕಿದ್ಮೇಲೆ ಯಾಕೆ ಇಷ್ಟ ಇಲ್ಲ? ಬಾಯಿ ಮುಚ್ಚು. ನಾನೇ ನಮ್ಗೆ ಇಷ್ಟಪಟ್ಟಿದ್ದೇನೆ ಇಲ್ಲ ತಾನೇ? ಆದ್ರೆ ಅಂಜು ನಿಜ ಹೇಳು, ನಿನ್ ಮನಸ್ಸಲ್ಲಿ ಒಂದೀಟು ನಿನಗೆ ಅವನ ಮೇಲೆ ಲವ್ ಇಲ್ವಾ? ಲೇ ಬಾಯಿ ಮುಚ್ಚು. ಅದು ಬೇರೆ ಅವರಪ್ಪ ಇಷ್ಟಪಟ್ಟು ವರದಕ್ಷಿಣೆ ಕೇಳ್ತಾ ಇದ್ದಾನೆ ಗೊತ್ತಾ? ವರದಕ್ಷಿಣೆನ ಇದ್ದಷ್ಟು ಕೊಡು, ಆಮೇಲೆ ನೋಡೋಣ ಮುಂದೆ. ಅದೇನು ಅಂತ ಒಳ್ಳೆ ಹುಡುಗ ಸಿಗ್ಬೇಕಾದ್ರೆ ಇದೇನು ಲಿಪ್ಪ ವರದಕ್ಷಿಣೆ? ಆದ್ರೆ ನಿನಗ ಏನ್ ಲಿಪ್ಪ ವರದಕ್ಷಿಣೆ ಅಂತೀಯ? ಆದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಅದೇ ಜಾಸ್ತಿ ಕಣೆ. ಏನ್ ಮಾಡೋದು? ಎಲ್ಲ ಕೇಳಿಸ್ಕೊಂಡೆ ಗೊತ್ತಲ್ಲ, ನಮ್ಮ ಅವ್ವ ಬಂದು ಹೇಳ್ತಾ ಇದ್ಲು. ಆದ್ರೆ ಪುಣ್ಯ ಅಂತ ನಿಂದು ಕಾರು ಬಂಗ್ಲೆ ಅದನ್ನೆಲ್ಲ ಕೇಳಿಲ್ಲ, ಇನ್ನ ಇಷ್ಟೊಳಗ ಕೇಳ ಅಂತ. ಹಂಗ ಹ್ಞೂ ಕಣೆ ಅಂಜು. ಇವಾಗಾದ್ರೂ ಗಂಡ ಮನೆಗೆ ಖುಷಿ ಖುಷಿಯಾಗಿ ಆರಾಮಾಗಿರಿ. ಇಲ್ಲೇ ನಮ್ಮವ್ನ ಮನ್ಯಾಗ ನಾನು ಆರಾಮಾಗಿದ್ದೆ ಗೊತ್ತನ? ಅವ್ರ ಅವ್ವನ ಒಪ್ಕೊಂಡ್ಬಿಟ್ಲ, ಅವ್ರಪ್ಪ ಒಪ್ಕೊಂಡ್ಬಿಟ್ನ. ಏನ್ ಮಾಡುದು? ಆದ್ರೂ ವರದಕ್ಷಿಣೆ ಜಾಸ್ತಿ ಐತೆ ಅನ್ಸುತ್ತವ ನಂಗೆ. ಅಯ್ಯೋ ಅಂಟಿ ಹೆಂಗ ಮಾಡ್ರಿ, ಏನ್ ಮಾಡಕ್ಕಾಗತ್ತ? ಅವ್ರು ಸೌಕರ್ಯದ್ರ ನಮ್ಮ ಮಂಜಲ್ಲಿ ಹೋಗಿ ಖುಷಿಯಾಗಿರ್ತಾಳ. ಮದುವೆ ಬಂದ ಜನಮದಲು ತೀರದ ಸಂಬಂಧ. ಮನೆ ಮೆಚ್ಚಿದ ಹುಡುಗ ಸಿಕ್ಕನಂತ ಅಂದ್ಬಿಟ್ಟು ಅಯ್ಯಯ್ಯೋ ಮುಖದಲ್ಲಿ ನೋಡಲಿ ಹೇಗೆ ಕೈ ಉಕ್ಕಿ ಉಕ್ಕಿ ಹರಿದಿ ಅಂತ. ಆದ್ರೂ ಆ ಪಟೇಲಪ್ಪ ಹಣದ್ದು ದೆವ್ವ ಕಣೆ. ಅಯ್ಯೋ ಇಲ್ಲೆಲ್ಲ ಹೊಂದಿಸ್ಬೇಕಲ್ಲ, ಏನ್ ಮಾಡೋದು? ಅಯ್ಯೋ ಆಂಟಿ ಬಿಡಿ, ಏನೋ ಒಂದು ಮಾಡಿದ್ರೆ ಆತು. ಒಟ್ಟು ನಮ್ಮ ಮಂಜು ಹೋಗಿ ಅಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿದ್ರೆ ಸಾಕು. ಆದ್ರೂ ಕಣೆ ಇಷ್ಟು ರೊಕ್ಕ ಕೊಟ್ಟು ನಮ್ಮ ಮದುವೆ ಆಗ್ಬೇಕಾ?
ನೋಡಜ್ಜು, ಹೆಣ್ಣಾಗಿ ಹುಟ್ಟಿದ್ಮೇಲೆ ಇದೆಲ್ಲ ಸಹಜ, ಕಾಮನ್ ಕಣೆ. ಹೇಗಾದರೂ ಮಾಡಿ ಮದುವೆ ಹೆಣ್ಮಕ್ಳು ಹುಟ್ಟಿದ್ಮೇಲೆ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಮಾಡ್ಕೊಳೋದು ಕಳಿಸೋದು ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗತ್ತಾ? ಎಲ್ಲೋ ಒಬ್ಬೊಬ್ಬರು ಅಪರೂಪದ ವ್ಯಕ್ತಿಗಳು ದೊಡ್ಡ ಜಾಬಲ್ಲಿ ಇದ್ಬಿಟ್ಟು ವರದಕ್ಷಿಣೆನೇ ತಗೊಲಾರ್ದನ ಒಂದು ಸ್ವಲ್ಪ ಜನ ಮದುವೆ ಹಂಗನ ಆಗ್ತಾರೆ, ಹೆಣ್ಮಕ್ಳು ಆಗ್ತಾರೆ ವರದಕ್ಷಿಣೆ ಇಲ್ಲದ ಮದುವೆ ಆಗೋದು. ಆದರೆ ಏನು ಮಾಡೋದು? ಇಂಥ ಹಳ್ಳಿಗಳಲ್ಲಿ ಇದೆಲ್ಲ ಕಾಮನ್, ಗೊತ್ತನ? ಆದರೂ ಇವ ಅಷ್ಟು ರೊಕ್ಕ ಕೊಡ್ಬೇಕಲ್ಲ. ಅಷ್ಟು ರೊಕ್ಕ ಕೊಡ್ಬೇಕನ್ನೋಕ್ಕಿಂತ ಪುಣ್ಯಕ್ಕೆ ಫ್ಲಾಟ್ ಕೊಡೋಂಗಿಲ್ಲ. ಇನ್ನು ಅದೇನೋ ಓಡಾಡಕ್ಕೆ ಗಾಡಿ ಗಿಡಿ ಬರ್ತಾವಲ್ಲ ಇವ, ಅದನ್ನೆಲ್ಲ ಕೊಡು ಅಂದಿದ್ರೆ ಎಲ್ಲಿ ಹೋಗ್ಬೇಕಾಗಿತ್ತು ನಮ್ಮ ಪರಿಸ್ಥಿತಿ ಹೇಳು? ಇಂಥ ಪರಿಸ್ಥಿತಿ ಬರಬಾರ್ದಿತ್ತಂದ್ರೆ ನನ್ನ ಮದುವೆ ಆಗಬೇಕಾಗಿತ್ತು. ಅದನ್ನ ಬಿಟ್ಟು ಏನು ಮಾಡೋದು? ತಪ್ಪಿಸ್ಕೊಂಡ್ಬಿಡ್ತಾ ಈ ಹಕ್ಕಿ. ಅಯ್ಯೋ ಬಿಡಿ ಆಂಟಿ, ಇವಾಗ ಎಷ್ಟು ಕೇಳಾರ ಅವರು? ಅದೇ 10 ಲಕ್ಷ ಹಣ ಅಂತೆ, 5 ತೊಲಿ ಬಂಗಾರ ಅಂತೆ. ಬಂಗಾರದ ರೇಟ್ ಜಾಸ್ತಿ ಆಗ್ಬಿಟ್ಟಿದೆಯಲ್ಲವಾ? ಅದು ಕರೀನಾ ಆಂಟಿ? ಮತ್ತೆ ಇದಕ್ಕೆಲ್ಲ ವ್ಯವಸ್ಥೆ ಏನು ಮಾಡ್ತೀರಾ? ಯಾವೇ ನಾವು ಅಲ್ಲೇ ಬೇವ ಮದುವೆನ ಇಷ್ಟೇ ರೊಕ್ಕ ಕೊಟ್ಟು ಅಲ್ಲಿ ಹೋಗಿ ನಾ ಸಂಸಾರ ಮಾಡೋದು ನನಗೆ ಅವಶ್ಯಕತೆ ಇಲ್ಲ, ನನಗೆ ಬೇಡ. ನನ್ನ ತಮ್ಮ ನಮ್ಮ ತಂಗಿ ಇನ್ನೂ ಇದ್ದಾರೆ ಬೇ, ಅವ್ರಿಗೆ ಏನು ಮಾಡೋದು ಬೇವ ಮುಂದೆ? ಅಂಜು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ನಿಮ್ಮಪ್ಪ ನಾನು ಗಟ್ಟಿರ್ಬೇಕಾದ್ರೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡವಾ? ಒಳ್ಳೆ ಹುಡುಗದನವ, ಅವ್ನು ನೋಡಿದ್ರೆ ಗೊತ್ತಾಗತ್ತ. ನನ್ನ ಕಾಲು ಬಿದ್ದುಬಿಟ್ಟು ಹೆಂಗೆ ಹೇಳಿದ ನೋಡು, ಅತ್ತಿ ನನ್ನ ಮಂಜುನಿಂದ ದೂರ ಮಾಡಬೇಡಿ ಆಂಟಿ, ಪ್ಲೀಸ್ ಆಂಟಿ, ಹಂಗಂಟಿ ಹಿಂಗಂಟಿ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ಒಪ್ಪಿಸ್ಕೊಂಡು ಕರ್ಕೊಂಡು ಬಂದ್ಬಿಟ್ಟಾನ. ಮತ್ತೆ ನಾನು ಕಾಲು ಬಿದ್ದಿಲ್ಲ, ನಾನು ಇಷ್ಟಪಡ್ತೀನಿ ಆಂಟಿ ನನಗೆ ಕೊಡು ಅಂತಂದು ಅಂದ್ರೆ ನನಗೆ ವ್ಯಾಲ್ಯೂ ಇಲ್ಲನ? ಆದ್ರೂ ಇವ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ. ಹಂಗಂದೇನು ಈಕಿನ ಕಾಣಿಕೆ ಯಾಕೆ ಬಂಗಾರ ಆಸ್ತಿ ಒಡವೆ ಎಲ್ಲ ತಗೊಂಡು ಹೋಗ್ತಾನ, ರೊಕ್ಕ ಇದ್ದಾನ? ಅಯ್ಯೋ ಬಿಡೆ, ನಮ್ಮಂತ ಹೆಣ್ಮಕ್ಳದ್ದು ಹಣೆ ಬಾರ್ನ ಇದೆ. ನಮ್ಮಕ್ಕಂದು ಮದುವೆ ಆಯ್ತಲ್ಲ, ಅವಾಗ ನೋಡಿದಿಲ್ಲ ಎಷ್ಟೆಷ್ಟೆಲ್ಲ ಕೇಳಿದ್ರು ಅಂತ. ನಮ್ಮಪ್ಪನ ಬೆವರು ಸುರಿಸಿ ರೊಕ್ಕನ ಗಂಟು ಮಾಡಿ ಕೊಟ್ಟ. ಮುಂದೆ ನೋಡ್ಬೇಕು ಹೆಂಗೈತಿ ಜೀವನ ಅಂತ. ಆದ್ರೂ ಕಣೆ, ಜಗತ್ತಿನಲ್ಲಿ ಈ ವರದಕ್ಷಿಣೆ ಅನ್ನೋದು ಇರಬಾರ್ದಿತ್ತು. ಅದು ಹೆಂಗಾಗತ್ತೆ ಹೇಳು? ಅದು ಜಗತ್ತಿನ ನಿಯಮ ಕಣೆ. ಏನು ಗೊತ್ತಾ, ಗಂಡು ಮಗು ಹುಟ್ಟುಬಿಟ್ಟ ಏನು ಖುಷಿಯೋ ಖುಷಿ ಜನಗಳಿಗೆ. ನೋಡ್ಬೇಕು ಅವ್ರದ್ದು, ಅಯ್ಯೋಯ್ಯೋ ಏನು ಬಂಗಾರ ಶ್ರೀಮಣಿ ಸಿಗ್ತಾ ಇದೇನೋ ಅನ್ನೋವಷ್ಟು ಖುಷಿ. ನನಗೂ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತು. ಏನಂತ ಹೇಳೇನ, ಅದೇ ವರದಕ್ಷಿಣೆ ಸಿಗುತ್ತಲ್ಲ ಅನ್ನೋ ಆಸೆಗೆ ಗಂಡು ಮಕ್ಕಳು ಹಳೆ ಪರಿಸ್ಥಿತಿ ಬಂದಿದೆ ನೋಡಿ ಇವಾಗಿನ ಕಾಲದಾಗ. ಆದರೂ ಏನೋ ಹೇಳಂಜು, ಇಷ್ಟೆಲ್ಲ ವರದಕ್ಷಿಣೆ ಅನ್ನೋದು ಕೊಟ್ಬಿಟ್ಟು ನಾವು ಮದುವೆ ಆಗ್ಬೇಕಾ ಅಂತ ಯೋಚನೆ ಬರ್ತಾ ನೋಡು. ಯಾವ ನೀ ಮಾತ್ರ ಕುಂತಿರ್ರಿ, ವರದಕ್ಷಿಣೆ ಬಗ್ಗೆ ಏನಾರ ಒಂದು ಸರಿ. ನಾ ಹೋಗ್ಬಿಟ್ಟು ಸ್ವಲ್ಪ ಅಡಿಗೆ ಮಾಡ್ಬೇಕು ಹೋಗ್ಲಾ ನಾನು? ಆಂಟಿ ಬರ ಅಡಿಗೆ ಮಾಡ್ಕೊಂಡ್ರೆ ಹೆಂಗ, ನಮ್ಮ ಸ್ವೀಟ್ ಏನೋ ತಿನ್ಸಂಗಿಲ್ಲನ? ಆಯ್ತು ಬಿಡ ಮಕ್ಕಳ, ತರ್ತೀನಿ. ಮತ್ತೇನಿ ಅಂಜು? ಮತ್ತೇನಿದೆ ಕಣೆ, ಏನಿಲ್ಲ. ತಿಂತು ಆ ಹುಡುಗ ನಿಂಗೆ ಸಿಕ್ಕೇ ಬಿಟ್ಟ ನೋಡು. ಏ ಬಾಯಿ ಮುಚ್ಚು, ಯಾರ ಕೇಳಿಸ್ಕೊಂಡ್ರೆ ಏನು ಅನ್ಕೊಂಡ್ರ? ಕೇಳಿಸ್ಕೊಳಕಾಗೈತಿ ಏನು ಪಿಸ್, ನಮ್ಗೇನಾಗೋದೈತಿ? ನಿನ್ ಬಗ್ಗೆ 108 ಮಾತಾಡಿದ್ರ ಜನಗಳು, ಇವಾಗ ಅವರೇ ಬಂದು ಅಕ್ಕಿ ಕಾಳು ಹಾಕಿ ಊಟ ಮಾಡ್ಕೊಂಡು ಹೋಗ್ತಾರೆ ನೋಡು. ಹೌದು ಕಣೆ, ನಮ್ಮ ಅಪ್ಪ ಅಮ್ಮನಿಗೆ ಕಣ್ಣೀರೇ ತರಿಸ್ಬಿಟ್ರು. ಇವಾಗ ಕೈ ನೋಡ್ಕೋನು, ಇನ್ನೊಬ್ಬರಿಗೆ ಮಾತಾಡ್ಬೇಕಂದ್ರೆ ತನ್ನ ಮನ್ಯಾಗ ಏನೈತೆ ಅಂತ ನೋಡ್ಬೇಕು. ಬಿದ್ದಿರ್ತೈತಿ ಹೊಲಸು, ಆಮೇಲೆ ಪಕ್ಕದವ್ರಿಗೆ ಹೇಳೋದು, ಅಯ್ಯೋ ನಿಮ್ ತಟ್ಟೆ ಬಿದ್ದೈತ್ ನೋಡು ಅಂತ. ಹೆಂಗಾರ ಮಾಡಿ ಇವಳ ಮದುವೆನ ನಿಲ್ಲಿಸ್ಲೇಬೇಕು. ಮಾಡ್ತೀನಿ, ಏನಾದರೂ ಒಂದು ಐಡಿಯಾ ಮಾಡಿ ಮಾಡ್ತೀನಿ. अंतु इंतु हमारा रानी को राजा से मोहब्बत हो गया। ऐसा नहीं है माँ, कैसा कैसा? हो गया। अच्छा, राजा का रानी से प्यार हो गया, पहली नजर में पहला प्यार हो गया, दिल से धड़क गए हुए। बड़ी कॉमेडी ಮಾಡೋದಲ್ಲ. ಸುಮ್ಮನಿರ್ಲಿಪ್ಪ, ಹೋಗಿ ನಿನ್ನೆ ಮೊನ್ನೆ ಒಂದು ಮಾಕನ ಒಂದು ವಾರ ಆತನಪ್ಪ, ಬರೀ ಅಳೋದು 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 ಅಳೋದು. ನಮಗೂ ಸಾಕಾಗಿ ಹೋಗ್ಬಿಡ್ತು ಪಾಪ ನಮ್ಮ ಮಂಜು ಜೀವನ ಏನಾಯ್ತು ಅಂತ. ಆದರೂ ವರದಕ್ಷಿಣೆ ಜಾಸ್ತಿ ಆಯ್ತು ಅನ್ಸುತ್ತೆ ನಂಗೆ. ಕಣೆ, ವಿನ್ನು ಅದನಲ್ಲ, ನೀನು ನಿಮ್ಮ ಯಜಮಾನ್ಗೆ ಸ್ವೀಟ್ ಶಾರ್ಟ್ ಆಗಿ ವಿನ್ನು ಅಂತ ಕರಿತೀಯಾ? ಏ ಛೆ ಛೆ ಛೆ. ಮತ್ತೆ ಹಾಯ್ ಡಾರ್ಲಿಂಗ್ ವಿನ್ನು ಸ್ವೀಟ್ ಹಾರ್ಟ್ ಅಂತ ಕರಿತೀನಿ. ಲೇ ಹೇಳಿದ್ರೆ ಕೇಳಿಸ್ಕೊಂಡ್ರಲ್ಲೇ, ಏನ್ ತಿಳಿ ಕೆಟ್ಟಗತ್ತೆ ಆಡಕತ್ತೀರಿ? ಹಾಯ್ ವಿನ್ನು, ಹೌ ಆರ್ ಯು? ಬನ್ನಿ ಕುತ್ಕೋ, ಬನ್ನಿ ಊಟ ಮಾಡ್ತೀರಾ? ನನ್ನೆಲ್ಲ ಕರ್ಕೊಂಡು ಹೋಗ್ತೀರಾ ವಿನ್ನು ಅಂತ ಕರಿತೀನ? ಇಲ್ಲಾಂದ್ರೆ ಹಾಯ್ ವಿ, ಓ ವಿ, ಬಾಯ್ ವಿ, ಚೀವಿ ಹಂಗೆ ಕರಿತೀನ?
ಕಣೆ ಅದು ಫುಲ್ ಹೆಸರು ಕರೆಯಕ್ಕಾಗಲ್ಲ ಅದಕ್ಕೆ ವಿ 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 ಅಷ್ಟೇ ಅನ್ನೋದು ಆದರೂ ಕಣೆ ವಿನಯ್ ಅವರು ಪಾಪ ವಿನಯ್ ಅವರು ಪಾಪ ಹಿಂಗನ್ಬಿಡು ವಿನಯ್ ಯಜಮಾನ್ರಿ ಅಯ್ಯೋ ವಿನಯ್ ಯಜಮಾನ್ರಿ ಅಂತ ಕರಿ ಛೇ 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 ಲಕ್ಷ್ಮಿ ಬರೇ ನನಗೆ ಕಾಡಿಸ್ಲಿಲ್ಲ ಸಮಾಧಾನ ಆಗಲ್ಲ ನಿಂಗೆ ಅದು ಹೆಂಗೆ ಸಮಾಧಾನ ಆಗುತ್ತೆ ಹೇಳು ನೀನು ಬೇರೆ ನಮ್ಮ ಬಿಟ್ಟು ಹೋಗ್ಬಿಡ್ತೀಯ ಮುಂದೆ ಹೆಂಗೋ ಏನೋ ಇಲ್ಲೇ ಇರ್ತಾಳ ಆದಕಿನ ಗಂಡ ಏನಾದರೂ ದುಡ್ಯಾಕತ್ನಂದ್ರೆ ನಾವು ಬೇರೆ ಇರ್ತೀವಿ ಅಂತಂದು ಬೇರೆ ಊರಿಗೆ ಹೋದ್ರೆ ಅದು ಆಯಿತು ಆಮೇಲೆ ನಾವೇ ಇಬ್ಬರು ಮದುವೆಯಾಗಿ ಬೇರೆ ಹೋಗ್ಬಿಟ್ರೆ ಲೇ ಅಂಜು ನಾವಿಬ್ಬರು ಇನ್ನು ಹೆಂಗೆ ಮೀಟ್ ಮಾಡೋದು ಲೇ ಅವಾಗಿಂದ ಅವಾಗ ನೋಡ್ರೆ ಅದು ಸುಮ್ಮನೆ ಇರಲಿಪ್ಪ ಆದರೂ ವಿನಯ್ ಅವರು ಭಾಳ ಬೇಜಾರು ಮಾಡ್ಕೊಂಡ್ರು ಕಣೆ ಏನಂತ ಅಪ್ಪಗ ಅವ್ರವಾಗ ಸೂಕ್ಷ್ಮ ಹೇಳ್ತಾನೆ ಇದ್ರು ಅಪ್ಪ ವರದಕ್ಷಿಣೆ ತಗೋಬಾರ್ದಪ್ಪ ಇದು ಕೇಸ್ ಆಗುತ್ತಪ್ಪ ಹಂಗೆ ಹಿಂಗೆ ಅಂತ ತುಂಬ ಹೇಳಿ ಪ್ರಯತ್ನನೂ ಪಟ್ಟರು ಆದ್ರೆ ಅವರಪ್ಪ ಒಪ್ಪಲಾರ್ದ ನನಗೆಷ್ಟೇ ಬೇಕು ಅಂತಾನೆ ಯಪ್ಪ ನಾಳೆ ಅವ್ನ ಮನೆಗೆ ಹೋಗಿ ಹೆಂಗಪ್ಪ ಮಾಡೋದು ನಾ ಜೀವನನ ಹೆಂಗೆ ಗಂಡ ಮನೆಗೆ ಹೋಗಿ ಹೆಣ್ಮಕ್ಳು ಹೆಂಗೆ ಜೀವನ ಮಾಡ್ತಾಳ ಹಂಗೆ ಆದರೂ ಕಣೆ ಆ ಪಟೇಲಪ್ಪ ಭಾರಿ ಸಿಡುಕ್ಸ್ ಮತ್ತು ಸಿದ್ದಪ್ಪನ ಗತೆ ರೊಕ್ಕ 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 ಅಂತ ಬಕ್ಕ ಪಕ್ಷಿ ಗತೆ ಬಾಯಿನ ತೆಗೆದಿರ್ತಾನೆ ಕಣೆ ಮತ್ತು ನಾನು ಅಲ್ಲಿ ಹೋದ್ಮೇಲೆ ಏನಾರ ಕಿರುಕುಳ ಕೊಟ್ಬಿಟ್ಟ ನಾನು ಅಂತ ನಿನ್ನ ಕಣ್ಣನ ನಿನ್ನ ಜೊತೆ ಇರ್ಬೇಕಾಗ ಇನ್ನೇನು ಅವ್ರ ಮಾವ ಅವ್ರತಿ ಏನು ಮಾಡೋಕ್ಕಾಗಲ್ಲ ಅದೇನು ಟೆನ್ಷನ್ ಮಾಡ್ಕೋಬೇಡ ಮದುವೆಗೆ ರೆಡಿ ಆಗ ಹಾಗಂತೀಯ ಚಿಂತೆ ಮಾಡಬೇಡ ಕಣೆ ಈಗ ಹೋಗೋ ಮುಂದಷ್ಟೇ ಏನು ಮಾಡ್ತಿಳು ಬಲಗಾಲು ಒದ್ದಿ ನೀಟಾಗಿ ಪಟ್ನ ಗರ್ಕ ಏನು ನಮಗೇನು ಗೊತ್ತೇ ಇಲ್ಲ ಅನ್ನೋದ್ರ ಗತಿ ಹೋಗೋದು ಆಮೇಲೆ ಆ ಮನೆಯೊಳಗೆ ನಾವೇ ಸಾಮ್ರಾಜ್ಯ ಸ್ಥಾಪಿಸ್ಬಿಡೋದು ಹೆಂಗೆ ಹಾಗೆ ಮಾಡು ಗೊತ್ತಾಗತ್ತೆ ಹಿಂಗೆ ಹಿಂಗೆ ಹಿಂಗೆ